ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಸಾದ್ ಪ್ರಾಪರ್ಟೀಸ್ ಕನ್ನಡ ಚಾನಲ್ಗೆ. ಇವತ್ತು ಒಂದು ಒಳ್ಳೆ ವೆಂಚರ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಅದೇನಪ್ಪ ಅಂದರೆ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಅವರದು ಕಂಪ್ಲೀಟ್ ಆಗಿ BMRD ಅಪ್ರೂವಲ್ ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಖಾತೆಗೆ ಸಂಬಂಧಪಟ್ಟಿರುವಂಥದ್ದು. ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಆಗಿರುವಂಥದ್ದು ಈ ಲೇಔಟ್ನ. ಅದರಲ್ಲಿನೂ ಓನರ್ ಶೇರಿಂಗ್ ಸೈಟ್ಸ್ ಮತ್ತೆ ಕೇಳಿ, ಓನರ್ ಶೇರಿಂಗ್ ಸೈಟ್ಸ್ ಅವೈಲಬಲ್ ಇದಾವೆ. ಸೊ ಅವು ಬಂದ್ಬಿಟ್ಟು ಲೊಕೇಶನ್ ಬಂದ್ಬಿಟ್ಟು ಜಿಗನಿ ಲೊಕೇಶನ್ ಬರುತ್ತೆ. ವೆರಿ ಕ್ಲೋಸ್ ಟು STR ಸ್ಯಾಟಲೈಟ್ ರಿಂಗ್ ರೋಡ್ ಅಂತ ಬರುತ್ತೆ. ಅದು ಆ ಸ್ಯಾಟಲೈಟ್ ರಿಂಗ್ ರೋಡ್ಗೆ ಜಿಗನಿ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಬೈ ಪ್ಲೇಸ್ ಅಲ್ಲಿ KHB ಫೇಸ್ 4. ಸೊ ಲೊಕೇಶನ್ ಬಂದರೆ ಜಿಗನಿ ಇಂಡಸ್ಟ್ರಿಯಲ್ ಏರಿಯಾ, ವೆರಿ ಕ್ಲೋಸ್ ಟು ಎಲೆಕ್ಟ್ರಾನಿಕ್ ಸಿಟಿ ಜಿಗನಿ ಅಂಡ್ ಬನ್ನೇರಘಟ್ಟ ಅಂಡ್ ಆನೇಕಲ್. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ಗೂ ವೆರಿ ನಿಯರ್ ಅಂಡ್ ಅಪ್ಕಮಿಂಗ್ STR ಸ್ಯಾಟಲೈಟ್ ರಿಂಗ್ ರೋಡ್ಗೂ ವೆರಿ ಕ್ಲೋಸ್ ಟು ದಟ್. ಸೊ ಇದು ಬಂದ್ಬಿಟ್ಟು ನಿಮಗೆ ಜಿಗನಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಅಪ್ರೂವಲ್ ಬಂದರೆ ಇದು BMRD ಅಪ್ರೂವಲ್, ಬೆಂಗಳೂರು ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇಟ್ಸ್ ಎ ವೆರಿ ಮೆಗಾ ಪ್ರಾಜೆಕ್ಟ್. ಅಂದರೆ ಇದು 125 ಎಕರಾಸ್ ಅಲ್ಲಿ ಇದೆ. 125 ಎಕರಾಸ್ ಮೆಗಾ ಪ್ರಾಜೆಕ್ಟು. ಪಾರ್ಕ್ ಇರ್ಬೋದು, ಸ್ಯಾನಿಟರೀಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪ್ರತಿಯೊಂದು ಡೆವಲಪ್ ಆಗಿರುವಂಥ ಲೇಔಟ್ ಇದು. ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಟೈಮ್ ಪಾಸ್ ಮಾಡೋರು ಪ್ಲೀಸ್ ದಯವಿಟ್ಟು ದೂರ ಇರಿ. ನಿಮಗೆ ಏನೇ ಡೌಟ್ ಇದ್ದನ್ನು ಕಮೆಂಟ್ ಪೂರ್ವಕ ತಿಳಿಸಿ, ನಾನು ಅದಕ್ಕೆ 100% ನಿಮಗೆ ರಿಪ್ಲೈ ಕೊಡ್ತೀನಿ. ಹಾಗೆ ಬೈ ಚಾನ್ಸ್ ನಮ್ಮ ಫೋನು ರಿಸೀವ್ ಆಗಿಲ್ಲ ಅಂದರೆ, ನೀವು ಫೋನ್ ಮಾಡಿರುವಾಗ ನಾವು ರಿಸೀವ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ, ಅದು ನೋಡಿಕೊಂಡು ನಾನು ನಿಮಗೆ 100% ರಿಪ್ಲೈ ಕೊಡ್ತೀನಿ. ಕೇಳಿ, KHB 125 ಎಕರಾಸ್ ಮೆಗಾ ಪ್ರಾಜೆಕ್ಟು, BMRD ಅಪ್ರೂವಲು, ಈ ಖಾತಾ ಸೈಟು. ಇದು 100% ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಈಗ ಲೋನ್ ಬಂದರೆ 25 to 30% ನಿಮಗೆ ಕ್ಯಾಶ್ ಕಟ್ಟಬೇಕಾಗುತ್ತೆ. ಆಮೇಲೆ 70% ಲೋನ್ ಆಗುತ್ತೆ. ಇನ್ ದ ಸೆನ್ಸ್ ಕ್ಯಾಶ್ ಇನ್ ದ ಸೆನ್ಸ್ ಆನ್ಲೈನಲ್ಲಿ ಇರ್ಬೋದು. 70 to 80% ನಿಮಗೆ ಲೋನ್ ಆಗುತ್ತೆ. ಅದರಲ್ಲಿನೂ ನಿಮ್ಮ ಸಿವಿಲ್ ಸ್ಕೋರ್ ಡಿಪೆಂಡ್ ಮೇಲೆ. ಸೊ ಕಂಪ್ಲೀಟ್ ಅಪ್ರೂವಲ್ ಆಗಿರುವಂಥ ಲೇಔಟು, ಕಂಪ್ಲೀಟ್ ಕ್ಲಿಯರ್ ಟೈಟಲ್ ಇರುವಂಥ ಲೇಔಟು. ಸೊ ಈ ಲೇಔಟಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕೆಂದ್ರೆ ಇಟ್ಸ್ ಎ ವೆರಿ ಗುಡ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸೈಟ್ಗಳು ರಿಜಿಸ್ಟರ್ ಆಗ್ತಾವ ಇಲ್ಲ ಅನ್ನೊಂದು ಯಾವುದೂ ಟೆನ್ಷನ್ ಇಲ್ಲ. 100% ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ನಾನು ಪ್ರಸಾದ್ ಪ್ರಾಪರ್ಟೀಸ್ ಕಡೆಯಿಂದ ನಿಮಗೆ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿ ರಿಜಿಸ್ಟರ್ ಆಗಿರುವಂಥ ಲೇಔಟ್ಸ್ಗಳು ಮಾತ್ರನೇ ನಾನು ಪ್ರಮೋಟ್ ಮಾಡ್ತೀನಿ. ಯಾವುದಂದ್ರೆ ಅದು ನಾನು ಪ್ರಮೋಟ್ ಮಾಡೋದಿಲ್ಲ. ಈಗ ಕೆಲವೊಂದು ದಿನ ಹಿಂದೆ ಒಬ್ಬರು ಇದೇ ಥರನೇ ಲೇಔಟ್ ನೋಡಿದ್ದಾರೆ, ಬಟ್ ನನಗೆ ಗೊತ್ತಾಗದೆ, ನಾನು ಹೇಳಿದ್ದೆ, ಬಟ್ ಅದು ಲೇಔಟ್ ಕ್ಲಿಯರ್ ಇದೆನಾ ಇಲ್ಲ ಅಂತ ನೋಡಿಕೊಂಡು ಮಾಡಬೇಕಂತ ಎಷ್ಟೋ ಜನಕ್ಕೆ ಹೇಳಿರ್ತೀನಿ. ಕೆಲವೊಂದು ಜನ ಏನೋ ಇವ್ರಿಗೆ ಸಿಕ್ಕಿದ್ರೆ ಕಮಿಷನ್ ಕೊಡಬೇಕು, ಇನ್ನೊಂದು ಕೊಡಬೇಕು ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಗದೆ ಹೋಗ್ಬಿಟ್ಟು ಅಲ್ಲಿ ಒಂದು 2 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಅದು ಏನೋ ಸಮಥಿಂಗ್ ಇಶ್ಯೂ ಆಗಿಬಿಟ್ಟು ಆ ಪ್ರೈಸಸ್ ಇರ್ಬೋದು, ಆಮೇಲೆ ಇವ್ರಿಗೆ ಲೈಕ್ ಆಗಿಲ್ಲ, ಆಮೇಲೆ ದುಡ್ಡು ರಿಟರ್ನ್ ತಗೊಳಕ್ಕೆ ಆಗ್ತಿಲ್ಲ, ಅವರು ಒಂದು 30-40% ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ ಮಿಸ್ಟೇಕ್ಸ್ ಯಾರು ಮಾಡಬೇಡಿ ಸರ್. ನಿಮಗೆ ಕ್ಲಿಯರ್ ಆಗಬೇಕಂದ್ರೆ ನಾನು ಕ್ಲಿಯರ್ ಆಗಿ ನಿಮಗೆ ರಿಜಿಸ್ಟ್ರೇಷನ್ ಸೈಟ್ ಬುಕ್ಕಿಂಗ್ ಆಗಿರೋ ದಿನದಿಂದ ರಿಜಿಸ್ಟ್ರೇಷನ್ ಆಗೋವರೆಗೂ ನಿಮ್ಮ ಜೊತೆ ನಾನು ಇರ್ತೇನೆ. ನಮ್ಮ ಸಪೋರ್ಟ್ ತಗೊಂಡ್ರೆ 100% ಯಾವ್ದು ಪ್ಲಸ್ ಯಾವ್ದು ಮೈನಸ್ಸು, ಯಾವ್ದು ಡಾಕ್ಯುಮೆಂಟ್ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಬೇಕು. ನೀವು ಬುಕ್ಕಿಂಗ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ರಿಜಿಸ್ಟ್ರೇಷನ್ ಆಗೋವರೆಗೂ ಆಗಿದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅಂಥದ್ರಲ್ಲಿ ಒಂದ್ಸತಿ ಬುಕ್ಕಿಂಗ್ ಆಯ್ತು ಅಂದರೆ ನಾನು ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳಿಬಿಟ್ಟು ನೀವು ಸಂತೋಷ ಪಡ್ಬೇಡಿ. ನೆಕ್ಸ್ಟ್ ಫೈನಾನ್ಷಿಯಲ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಬರ್ಬೋದು. ತುಂಬ ಬೆಂಗಳೂರಲ್ಲಿ ಲಿಟಿಗೇಷನ್ಸ್ ಇರ್ಬೋದು, ಬೇರೆ ಬೇರೆ XYZ ರೀಸನ್ಸ್ ಇರುತ್ತೆ. ಸೊ ಅದಂತೂ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಯಾರೇ ಇದ್ರೂ ಈಗ ನನ್ನ ಕಡೆಯಿಂದನೇ ಹೋಗಂತ ಹೇಳ್ತಿಲ್ಲ, ಯಾರೇ ಇಬ್ಬರು ಒಬ್ಬ ರಿಯಲ್ ಎಸ್ಟೇಟ್ ಕನ್ಸಲ್ಟ್ ಕಡೆಯಿಂದ ಹೋಗಿ ಅವರು ಏನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಬೇಕು, ನಾವು ಮಧ್ಯದಲ್ಲಿ ಇರ್ತೀವಿ, ನಿಮ್ಗೆ ಹೇಳ್ತೀವಿ ಸರ್ ಈ ಡಾಕ್ಯುಮೆಂಟನ್ನು ನೀವು ಪ್ರೊವೈಡ್ ಮಾಡಂತ ಕೇಳಿ. ಈಗ ಈ ಅಗ್ರಿಮೆಂಟ್ ಮಾಡಿ, ಸೇಲ್ ಅಗ್ರಿಮೆಂಟ್ ಬೇಡ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಹೋಗಿ, ನೀವು ಇಷ್ಟೆಲ್ಲ ಹಣ ಕೊಡ್ತಾ ಇದ್ದೀರಾ, ಇಷ್ಟೆಲ್ಲ ಅಮೌಂಟ್, ಜಾಸ್ತಿ ಅಮೌಂಟ್ 5 ಲಕ್ಷ 10 ಲಕ್ಷ ಈ ಥರ ಎಲ್ಲ ಕೊಟ್ಬಿಟ್ಟು ಬರೀ ಸೇಲ್ ಅಗ್ರಿಮೆಂಟು ನಾರ್ಮಲ್ ಒಂದು 100 ರೂಪಾಯಿ 200 ರೂಪಾಯಿದು ರಿಜಿಸ್ಟರ್ ಈ ಥರ ಮಾಡಬೇಡಿ. ಸೊ ಈ ಥರ ನಿಮಗೆಲ್ಲ ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಸೊ ಕಮ್ ಟು ದ ಪಾಯಿಂಟ್, KHB 125 ಎಕರಾಸ್ ಮೆಗಾ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು.
ಯಾವುದು ಲಿಟಿಗೇಷನ್ ಇಲ್ಲ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಬಂಧಪಟ್ಟಿದ್ದು. ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ಸ್ ಇದ್ದಂದ್ರೆ ಓನ್ಲಿ ನಾನು ಸಾಟರ್ಡೆ ಸಂಡೇ ಇಡ್ತಾ ಇದ್ದೀನಿ. ಮಿಕ್ಕಿದ ಟೈಮಲ್ಲಿ ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ಮೈ ಟೈಮಿಂಗ್ಸ್. ನೀವು ಕೇಳ್ಬೋದು. ಬಟ್ ಸಾಟರ್ಡೆ ಸಂಡೇ 100% ನಿಮ್ಗೆ ಬೇಕಂದ್ರೆ ಕ್ಯಾಬ್ ಬುಕ್ ಮಾಡಿಸ್ಕೊಡ್ತೀನಿ. ನೀವು ಸೈಟ್ ವಿಸಿಟಿಂಗ್ ಮಾಡ್ಬೋದು. ಅದು ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಏನು ಅಪ್ರೂವಲ್ಸ್ ಇದೆ, ಯಾವ ಥರ ಡಾಕ್ಯುಮೆಂಟ್ ಇದೆ, ಯಾವ ಥರ ಲೋನ್ ಹೋಗಬೇಕು, ಇದೆಲ್ಲ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ರತಿಯೊಬ್ಬರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.